ಚಿಕ್ಕಮಗಳೂರು ಜಿಲ್ಲೆಯ ಮುತ್ತಿಗೆಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೈಕ್ಷಣಿಕ ಸಾಧನೆ ಹಾಗೂ ಸೌಲಭ್ಯಗಳ ಮೂಲಕ ಖಾಸಗಿ ಶಾಲೆಗಳಿಗೆ ಸವಾಲು ಹಾಕುವಂತಹ ಮಾದರಿಯಾಗಿ ಹೊರಹೊಮ್ಮಿದ್ದು, ಇತ್ತೀಚೆಗೆ ಶಾಲಾ ಮಕ್ಕಳು ವಿಮಾನದಲ್ಲಿ ಶೈಕ್ಷಣಿಕ ಪ್ರವಾಸ ಕೈಗೊಂಡಿರುವುದು ವಿಶೇಷ ಗಮನ ಸೆಳೆದಿದೆ. ಹೊಸ ತರ ಏನಾದ್ರು ಒಂದು ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಾಗ ನಮಗೆ ಹೊಂದಿದ್ದು ಮಕ್ಕಳನ್ನ ಒಂದು ಏರ್ ಟೂರ್ ಮಾಡಿಸ್ಬೇಕು ಅಂತ. ಯಾಕಂದ್ರೆ ಸರ್ಕಾರಿ ಶಾಲೆ ಮಕ್ಕಳನ್ನ ಏರ್ ಟೂರ್ ಕರ್ಕೊಂಡು ಹೋಗೋದೇ ಒಂದು ಯಕ್ಷ ಪ್ರಶ್ನೆ ಆಗಿರುತ್ತೆ. ಯಾಕಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಇದನ್ನ ಮಾರ್ಕೆಟಿಂಗ್ ಸ್ಕಿಲ್ ಆಗಿ ಮಾಡ್ಕೊಂಡು ಅವ್ರಿಗೆ ಅಡ್ಮಿಷನ್ಗೋಸ್ಕರ ಮಾಡ್ತಾ ಹೋಗ್ತಾರೆ. ಬಟ್ ಯಾಕೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ನಾವು ನಮ್ಮೆಲ್ಲ SDMC ತಂಡ ವತಿಯಿಂದ ಅವ್ರನ್ನೆಲ್ಲ ಮೀಟಿಂಗ್ ಮಾಡಿದಾಗ ಅದ್ರ ಜೊತೆಗೆ ನಮ್ಮ ಪಂಚಾಯತಿ ವತಿಯಿಂದನೂ ನಾವೆಲ್ಲ ಅಪ್ರೂವಲ್ ತಗೊಂಡು ನಮ್ಮ ಶಾಸಕರ ಹತ್ರ ಮಾತಾಡಿದಾಗ ಅವರು ಖುಷಿ ಪಟ್ಟರು. ಅದೇ ಥರ ಇಲಾಖೆ ವತಿಯಿಂದನೂ ಕೇಳಿ ಪರ್ಮಿಷನ್ ತಗೊಂಡು ತಗೊಂಡಾಗ ಅವರು ಸಹ ಉತ್ತಮ ರೀತಿಯಲ್ಲಿ ರೆಸ್ಪಾನ್ಸ್ ಕೊಟ್ಟು ಪರ್ಮಿಷನ್ ಕೊಟ್ಟರು. ಅದೇ ಥರ ನಾವು ಎಲ್ಲ ಮಕ್ಕಳ ದಾನಿಗಳಿಂದ ಅಮೌಂಟ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಪೇರೆಂಟ್ಸ್ಗಳು ಸಾಥ್ ಕೊಟ್ಟು ಅದ್ರ ಜೊತೆಗೆ SDMC ತಂಡ ಹಾಗೂ ಶಿಕ್ಷಕರವರೆಲ್ಲ ಸೇರಿ ಅಮೌಂಟ್ ಹಾಕ್ಬಿಟ್ಟು ಮಕ್ಕಳನ್ನ ಶಿವಮೊಗ್ಗದಿಂದ ಬೆಂಗಳೂರಿಗೆ ಫ್ಲೈಟಲ್ಲಿ ಪ್ರಯಾಣ ಮಾಡೋಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸರ್ಕಾರಿ ಶಾಲಾ ಮಕ್ಕಳಿಗೆ ಇದೇ ಮೊದಲ ಬಾರಿಗೆ ವಿಮಾನ ಪ್ರಯಾಣದ ಅವಕಾಶ ದೊರಕಿದ್ದು, ಖಾಸಗಿ ಶಾಲೆಗಳಲ್ಲಿ ಸಿಗುವಂತಹ ಉತ್ತಮ ಗುಣಮಟ್ಟದ ಶಿಕ್ಷಣ, ಶೈಕ್ಷಣಿಕ ಸೌಲಭ್ಯಗಳು ಹಾಗೂ ಸಂಸ್ಕೃತಿಪೂರ್ಣ ವಾತಾವರಣವನ್ನು ಸರ್ಕಾರಿ ಶಾಲೆಯಲ್ಲಿಯೇ ಒದಗಿಸಲಾಗುತ್ತಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲಿನ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತಿಗೆಪುರ. ಇವತ್ತು ನಾವು ಫ್ಲೈಟಲ್ಲಿ ಪ್ರವಾಸ ಹೋಗ್ತಿದ್ದೀವಿ. ನಮಗೆ ತುಂಬ ಖುಷಿ ಆಗ್ತಿದೆ. ಇಲ್ಲಿಂದ ಶಿವಮೊಗ್ಗಕ್ಕೆ ಶಿವಮೊಗ್ಗದಿಂದ ಬೆಂಗಳೂರು ಫ್ಲೈಟಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ವಿಮಾನ ಸೌಧ ಎಲ್ಲ ನೋಡ್ಕೊಂಡು ಮತ್ತೆ ಬರ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಚಿಕ್ಕಮಗಳೂರಲ್ಲೇ ಫಸ್ಟ್ ಟೈಮ್ ಹೋಗ್ತಿರೋದು ಸರ್ಕಾರಿ ಶಾಲೆ. ತುಂಬ ಖುಷಿ ಆಗ್ತಿದೆ. ಸರ್ಕಾರಿ ಶಾಲೆಯ ಮಕ್ಕಳನ್ನ ಕರ್ಕೊಂಡು 32 ಮಕ್ಕಳನ್ನ ಪ್ರವಾಸವನ್ನ ಹೋಗ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮ, ಒಂದು ವಿಮಾನಯಾನದ ಒಂದು ಕಾರ್ಯಕ್ರಮವನ್ನ ಪ್ರವಾಸದ ರೂಪದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಅಪರೂಪದ ಒಂದು ಪ್ರಸಂಗ. ಹಾಗಾಗಿ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮುತ್ತಿಗೆಪುರದಲ್ಲಿ ನಡೀತಾ ಇದೆ. ಇದನ್ನ ನಾನು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷನಾಗಿ ಇದನ್ನ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೀನಿ. ಹಾಗೆ ಮಕ್ಕಳಿಗೆ ಹಾಗೂ ಶಾಲಾ ಶಿಕ್ಷಕರಿಗೆ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಂತಹ ಕಾರ್ಯಕ್ರಮಗಳನ್ನು ಕೂಡ ನಾವು ಸರ್ಕಾರಿ ಶಾಲೆಯಲ್ಲಿ ಏರ್ಪಾಡು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಗಳು ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ನಡೆಯುವಂತಾಗ್ಲಿ. ನನ್ನ ಒಂದು ಹಳೆಮಂಗರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ತಿಗೆಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಮಾನದ ಮೂಲಕ ನಮ್ಮ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಇದು ತುಂಬಾ ಖುಷಿಯಾದ ವಿಚಾರ. ಬಹುಜನದ ಒಂದು ಆಸೆ ಆಗಿರುತ್ತೆ. ಈಗ ನಾನು ಓದ್ತಾ ಇರ್ಬೇಕಾದ್ರೆ, ಚಿಕ್ಕವಳಿರ್ಬೇಕಾದ್ರೆ ನನಗೂ ಅನಿಸಿತ್ತು ನಾನು ವಿಮಾನದ ಮೂಲಕ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗ್ಬೇಕು ಅಂತ. ಬಟ್ ಸರ್ಕಾರಿ ಶಾಲೆಯಲ್ಲಿ ನಾನು ಓದುತ್ತಾ ಇರೋದ್ರಿಂದ ನನಗೆ ಯಾವುದೇ ರೀತಿಯ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಇದು ತುಂಬಾ ಖುಷಿಯಾದ ವಿಚಾರ. ಈ ಒಂದು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗ್ತಿರುವಂತಹ ಎಲ್ಲಾ ಮಕ್ಕಳಿಗೂ ನಾನು ಶುಭ ಹಾರೈಸ್ತಾ ಇದ್ದೀನಿ. ಹ್ಯಾಪಿ ಜರ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಯ್ ಗೈಸ್, ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ವಿಮಾನ ಪ್ರವಾಸ ಹೋಗ್ತಿದ್ದೀವಿ. ನಾವು ಇವತ್ತು ಶಿವಮೊಗ್ಗದಿಂದ ಬ್ಯಾಂಗ್ಳೂರ್ ಹೋಗ್ತಿದ್ದೀವಿ. ಇದು ನಮ್ಮ ಹೆಮ್ಮೆ. ಯಾವ ಸ್ಕೂಲಲ್ಲಿ ಈ ಥರ ಇಲ್ಲ, ಈ ಸ್ಕೂಲಲ್ಲಿ ಫ್ಲೈಟಲ್ಲಿ ಹೋಗಿ ಶಿವಮೊಗ್ಗದಿಂದ ಬ್ಯಾಂಗ್ಳೂರಿಗೆ ಹೋಗಿ ಬರ್ತಿದ್ದೀವಿ. ನನಗೆ ತುಂಬ ಖುಷಿ ಆಗ್ತಿದೆ. ಆ ಸ್ಕೂಲಲ್ಲಿ ಈ ಸ್ಕೂಲಲ್ಲಿ ಫ್ಲೈಟ್ ಸಿಕ್ಕೋದು ನಾವು ಪುಣ್ಯ ಮಾಡಿರ್ಬೇಕು.